ಒಂದು ಕಡೆ ಶಾಸಕ ಕೊತ್ತೂರು ಮಂಜುನಾಥ್ ಆಪರೇಷನ್ ಸಿಂಧೂರದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಬಗ್ಗೆ ಆಪರೇಷನ್ ಸಿಂಧೂರದ ಬಗ್ಗೆ ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿದ್ದಾರೆ. ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ವೈಯಕ್ತಿಕ ಅನ್ನೋದು ದಿನೇಶ್ ಗುಂಡೂರಾವ್ ಅವರ ಮಾತು. ಆದರೂ ಕೂಡ ಬಹುತೇಕರ ಅಭಿಪ್ರಾಯ ಇದೇ ಆಗಿದೆ ಎನ್ನುವಂತಹ ಮಾತನಾಡಿದ್ದಾರೆ. ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಆಪರೇಷನ್ ಸಿಂಧೂರದ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ರ ದಿನೇಶ್ ಗುಂಡೂರಾವ್ ಅನ್ನುವಂತಹ ಪ್ರಶ್ನೆ. ನೋಡಿ, ಅವರೇ ಶಾಸಕರು ಏನೋ ಹೇಳಿರ್ತಾರೆ, ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ. ಅವರೇನೋ ಹೇಳಿರ್ತಾರೆ, ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ. ನೋಡಿ, ಅವರೇ ಶಾಸಕರು ಏನೋ ಹೇಳಿರ್ತಾರೆ, ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ. ಅವರೇನೋ ಹೇಳಿರ್ತಾರೆ, ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದೀವಿ ಅಷ್ಟೇ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖಪಾಲ್, ಇವ್ರು ಏನಿದು ಎರಡು ತಲೆ ಹಾವು ಅಂಥೇಳಿ ಯುದ್ಧ ಮಾಡೋದಕ್ಕೆ ಹೋದ್ರೆ ಬೇಡ ಬೇಡ ಶಾಂತಿ 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 ಬೇಕು ಅಂತಾರೆ. ಶಾಂತಿಯನ್ನು ಬಯಸಿ ಕದನ ವಿರಾಮವನ್ನು ಘೋಷಣೆ ಮಾಡಿದರೆ ಯುದ್ಧ ಮಾಡಬೇಕಿತ್ತು, ಪಾಕಿಸ್ತಾನವನ್ನು ಮುಗಿಸಬೇಕಿತ್ತು ಅನ್ನುವಂತಹ ಮಾತುಗಳನ್ನು ಆಡ್ತಾರೆ. ಕೇಂದ್ರದಲ್ಲಿ ನೋಡಿದರೆ ಕಾಂಗ್ರೆಸ್ ಸಂಪೂರ್ಣವಾದಂತಹ ಸಹಮತವನ್ನು ಭಾರತ ಸರ್ಕಾರ ಕೊಟ್ಟಿದೆ. ಬಟ್ ಇವರು ನೋಡಿದರೆ ಎದ್ದೆದ್ದು ಒಬ್ಬರಾದ ಮೇಲೆ ಒಬ್ಬರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ, ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಂದರೆ ಇವರು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಿದ್ದಾರಾ ಹೇಗೆ ಅಂತ ಹೇಳಿ? ಪ್ರೇಮ್, ಈ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿರುವಂಥ ವಿವಾದಾತ್ಮಕ ಹೇಳಿಕೆ ಏನಿದೆ ಅದಕ್ಕೆ ಪೂರಕವಾಗಿ ಈಗ ಆರೋಗ್ಯ ಸಚಿವ ಗುಂಡೂರಾವ್ರವರು ಹೇಳಿರುವಂಥ ಮಾತುಗಳನ್ನು ನೋಡ್ಬೋದು. ಅವರು ಹೇಳಿರುವಂಥದ್ದು ಶಾಸಕರು ಏನೋ ಹೇಳಿದ್ದಾರೆ, ಆದರೆ ಇದೇ ಪ್ರಶ್ನೆಯನ್ನು ಇಡೀ ದೇಶದ ಜನರು ಕೇಳ್ತಾ ಇದ್ದಾರೆ. ಮೋದಿ ಅವರು ಯಾವುದೇ ರೀತಿಯಾದಂಥ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ, ಅದನ್ನು ಬಹಿರಂಗಪಡಿಸ್ತಾ ಇಲ್ಲ. ಒಂದು ಕಡೆಯಲ್ಲಿ ಪಾಕಿಸ್ತಾನ ಹೇಳ್ತಾ ಇದೆ ನಾವು 5 ವಿಮಾನಗಳನ್ನು ಹೊಡೆದು ಉರುಳಿಸಿದ್ದೇವೆ ಅನ್ನುವಂಥದ್ದನ್ನು, ಅದನ್ನು ಮೋದಿ ಅವರು ಖಚಿತಪಡಿಸಬೇಕು, ಅದು ಉರುಳಿಸಿದಾರಾ ಅಥವಾ ಅದು ಇದೆಯಾ ಅನ್ನುವಂಥದ್ದನ್ನು ಖಚಿತಪಡಿಸಬೇಕು ಅನ್ನುವಂಥದ್ದನ್ನು ಸಚಿವ ದಿನೇಶ್ ಗುಂಡೂರಾವ್ ಹೇಳಿರುವಂಥದ್ದು. ಅದರ ಜೊತೆಗೆ ಮೋದಿ ಅವರು ಟ್ರಂಪ್ಗೆ ಹೆದರ್ತಾರೆ ಅನ್ನುವ ರೀತಿಯಲ್ಲಿ ಮಾತಾಡಿರುವಂಥದ್ದು. ಯಾಕಂತ ಹೇಳಿದರೆ ಯಾವಾಗ ಕದನ ವಿರಾಮ ಅಂತ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ, ಅದರ ಬಳಿಕ ಕದನ ವಿರಾಮ ಆಗಿದೆ. ಅದರ ಬಳಿಕ ಮೋದಿ ಅವರು ಯಾವುದೇ ರೀತಿಯಾಗಿ ಅವರ ಹೆಸರನ್ನು ಹೇಳ್ತಾ ಇಲ್ಲ, ಅಮೆರಿಕದ ಹೆಸರನ್ನು ಹೇಳ್ತಾ ಇಲ್ಲ, ಟ್ರಂಪ್ನವರ ಹೆಸರನ್ನು ಹೇಳ್ತಾ ಇಲ್ಲ, ಅವರು ಹೇಳಿದ್ದಕ್ಕಾಗಿ ನಾವು ನಿಲ್ಲಿಸಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲ. ಈ ರೀತಿಯಾದಂಥ ಕೆಲವೊಂದು ಗೊಂದಲಗಳಿದೆ, ಅದನ್ನು ದೇಶದ ಜನರಿಗೆ ಸ್ಪಷ್ಟಪಡಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಯಾವ ರೀತಿಯಾದಂಥ ಕಾರ್ಯಾಚರಣೆಗಳಾಗಿದೆ ಅದನ್ನು ಜನರ ಮುಂದೆ ಇಡಬೇಕು, ಇದನ್ನು ಶಾಸಕರು ಸೇರಿ ಇಡೀ ದೇಶದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈಗ ಈ ಸಚಿವರು ಹೇಳಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಜೊತೆಗೆ ಈಗಿನ ಕಾಂಗ್ರೆಸ್ನ ಶಾಸಕರು ಹೇಳಿರುವಂಥದ್ದು, ಈಗ ಅದರ ಬಳಿಕ ಸಚಿವರು ಹೇಳಿರುವಂಥದ್ದು ದಿನೇಶ್ ಗುಂಡೂರಾವ್ ಅವರು, ಇದೆಲ್ಲವೂ ಒಂದಕ್ಕೆ ಒಂದು ಹೋಲಿಕೆ ಆಗ್ತಾ ಇದೆ. ಅಂದರೆ ದೇಶದ ಭದ್ರತೆ ಹಿನ್ನೆಲೆಯಲ್ಲಿ ಜೊತೆಗೆ ದೇಶ ಮಾಡಿರುವಂಥ ಯುದ್ಧ ಜೊತೆಗೆ ಮೋದಿ ಅವರು ಇದರ ಬಗ್ಗೆ ಸರಿಯಾದ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಮಾತುಗಳನ್ನು ಸಚಿವರು ಹೇಳ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರ ಯಾವುದನ್ನು ಸ್ಪಷ್ಟಪಡಿಸ್ತಾ ಇಲ್ಲ. ಜೊತೆಗೆ BJP ಅವರು ಈ ರೀತಿಯಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ, ಯುದ್ಧದ ಸಂದರ್ಭದಲ್ಲಿ ಈ ರೀತಿಯಾದಂಥ ರಾಜಕಾರಣ ಮಾಡ್ತಾ ಇದ್ದಾರೆ. ಜೊತೆಗೆ ಅಮೆರಿಕಕ್ಕೆ ಜೊತೆಗೆ ಅಮೆರಿಕದ ಅಧ್ಯಕ್ಷನಿಗೆ ಹೆದರ್ತಾರೆ ಅನ್ನುವಂಥ ಮಾತಿನಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನು ಸಚಿವ ಗುಂಡೂರಾವ್ ಅವರು ಹೇಳಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ದೇಶದ ಬಗ್ಗೆ, ದೇಶದ ಸೈನ್ಯದ ಬಗ್ಗೆ ಗೌರವ ಇಲ್ಲದೆ ಇರುವಂತಹ ಇಂಥವರನ್ನು ನಾವು ಹೇಗೆ ಜನನಾಯಕರು ಅಂಥೇಳಿ ಕರಿಬೇಕು ಅಂಥೇಳಿ ಆಪರೇಷನ್ ಸಿಂಧೂರ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಒಂದು ಹೊಸ ವರ್ಚಸ್ಸನ್ನು ತಂದಿದೆ, ಶಕ್ತಿ ಸಾಮರ್ಥ್ಯವನ್ನು ಪ್ರೂವ್ ಮಾಡಿದೆ. ವಿದೇಶಗಳೇ ಅದನ್ನು ಒಪ್ಕೊಳ್ತಾ ಇದೆ, ಪಾಕಿಸ್ತಾನ ಒಪ್ಕೊಳ್ತಾ ಇದೆ. ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ಒಪ್ಕೊಂತಿಲ್ಲ ಅಂದರೆ ನಿಜಕ್ಕೂ ಕೂಡ ವಿಪರ್ಯಾಸ.